ಆನಂದ ಇನ್ನು ಎಂದು ನಿನ್ನನ್ನು ನೆಮ್ಮದಿಯಿಂದ ಬದುಕಲು ಬಿಡಲಾರ. ಹೋದ ಆಸ್ತಿ ಮರಳಿ ಪಡೆದು ನಮ್ಮಂತೆ ಪಡೆಯದಿದ್ದರೆ ನಾನು ಕಾಮರಾಜನೇ ಅಲ್ಲ. ಈ ಕಾಮರಾಜನನ್ನು ಕೆದಕಿ ಬದುಕಿದವರೆಲ್ಲ ಮುಂದಿನ ಗುರಿ ರಾಧಾಳ ಮೇಲೆ ಬಲಾತ್ಕಾರ. ನಾನು ಬಯಸಿದ ಹಕ್ಕಿ ತಾನಾಗಿಯೇ ನನ್ನ ಬಲೆಯಲ್ಲಿ ಬೀಳಲು ಬರುತ್ತಿದೆ. ಅಲ್ಲ, ನಾನು ಈ ಊರಿಗೆ ಬಂದು ಇಷ್ಟು ದಿವಸ ಆದ್ರೂ ಇನ್ನೂ ಆನಂದನ ಭೇಟಿನೇ ಇಲ್ವಲ್ಲ. ಅಂದ್ರೆ ಆನಂದನ ಮನಸ್ಸು ತುಂಬಾ ಮುಗ್ಧವಾದದ್ದು. ಅವನಿಲ್ಲ ಅಂದ್ರೆ ಈ ನನ್ನ ಬಾಳು ಬರಡಾಗತ್ತೆ. ರಾಧಾ, ನೀನು ಒಪ್ಪಿದರೆ ನಿನ್ನ ಬರುಡಾದ ಬದುಕು ಚೇತನ ತುಂಬಲು ಈ ಕಾಮರಾಜ ಸದಾ ಸಿದ್ಧರಾದ. ಏ ಕಾಮರಾಜ, ಇನ್ನು ಬಿಟ್ಟಿಲ್ಲವೇ ನಿನ್ನ ಹೊಲಸು ಚಟ? ನೀನೆಷ್ಟೇ ಹಾರಾಡಿದ್ರು ನಕ್ಕಲಾಳು ಈ ರಾಧ. ದಕ್ಕಲಾರದಂತ ನಿನ್ನಂತ ಎಷ್ಟೋ ಹೆಣ್ಣಕ್ಕಿಗಳನ್ನು ದಕ್ಕಿಸಿಕೊಂಡ ಈ ಕಾಮರಾಜ ಅಂದಾಗ ನೀನಾವ ಗಿಡದ ತಪ್ಪಲು ನನಗೆ ರಾಧ. ಮಿಸ್ಟರ್ ಕಾಮರಾಜ್, ಈ ನನ್ನ ದೇಹ ಆನಂದನಿಗೆ ಮಾತ್ರ ಮೀಸಲು. ನಿಮ್ಮಂತ ಹೊಲಸು ತಿನ್ನುವ ನಾಯಿಗಲ್ಲ. ಆನಂದ, ರಾಧಾ, ಆನಂದನ ಜೀವನದಲ್ಲಿ ಯಾವುದೋ ಮೂಲೆಯಲ್ಲಿ ಆನಂದವೆಂಬುವುದೇ ಇಲ್ಲ. ತನ್ನ ತಂಗಿಯೊಂದಿಗೆ ತಿನ್ನಲು ಕೂಳಿಲ್ಲದೆ, ದುಡಿಯಲು ಕೆಲಸವಿಲ್ಲದೆ, ತನ್ನ ತಂಗಿಯೊಂದಿಗೆ ಬೀದಿ ಬೀದಿ ತಿರುಗುವ ಆ ಬೀದಿ ಬಿಕಾರಿಯ ಸತಿಯಾಗುವೆಯಾ? ಏನು, ಆನಂದ ಸುಮಾ ಬೀದಿ ಬೀದಿ ಅಲಿತಾ ಇದ್ದಾರ? ಯಾಕೆ ಕಾಮರಾಜ್? ಯಾಕೆಂದು ಕೇಳುವೆಯ ರಾಧಾ? ಮನೆಯಲ್ಲಿನ ಹಣದೊಂದಿಗೆ ಪರಾರಿಯಾಗುತ್ತಿರುವಾಗ ತಂದೆ ತಮ್ಮರ ಕೈಯಲ್ಲಿ ಸಿಕ್ಕು ಒದೆ ತಿಂದು ಮನೆಯಿಂದ ಹೊರ ಹೋಗಿದ್ದಾನೆ. ಅಂತ ಬೀದಿ ಬಿಕಾರಿಯ ಸತಿಯಾಗುವೆಯೋ ಅಥವಾ ಈ ಶ್ರೀಮಂತನ ಸುಪ್ಪತ್ತಿಗೆಯಲ್ಲಿ ಮೆರೆಯುವೆ? ನಾಯಿ ಅಲ್ಲ, ಕಂಡು ಕಂಡ ಹೆಣ್ಣು ಮಕ್ಕಳಿಗೆ ಶ್ರೀಮಂತಿಗೆ ಆಸೆ ತೋರಿಸೋ ಬದಲು ನಿನ್ನ ಅಕ್ಕ ತಂಗಿಯರನ್ನ ಕಾಮನಾಟಕ್ಕೆ ಕರೆಯೋ.
ಎಂಬಂತೆ ಬಗಳುವೆ ಕತ್ತರಂಡು. ರಾಧಾ, ನನ್ನ ಅಕ್ಕ ತಂಗಿಯರು ನಿನ್ನಂತೆ ಮದುವೆಗೆ ಮುಂಚೆ ಪ್ರೀತಿ ಪ್ರೇಮ ಅಂತ ತಿರುಗಾಡಿದೆ. ಆದರೆ ಅವರ ದೇಹವನ್ನು ಕತ್ತರಿಸಿ ನಾಯಿ ನರಿಗಳಿಗೆ ಹಾಕುತ್ತಿದ್ದೆ. ಎತ್ತರ. ಸಾಕು ಬಾಯಿ ಮುಚ್ಚು. ಯಾಕೋ ಇಷ್ಟೊಂದು ಗಂಟಲವನ್ನು ಹರಿದುಕೊಂಡು ಕೂಗಿಕೊಳ್ಳುವೆ? ನೋಡು, ಈ ರಾಧಾಗೆ ನಿನ್ನ ಶ್ರೀಮಂತಿಕೆಗಿಂತ ಬಡತನದಲ್ಲಿ ಬೆಳೆದ್ರು ಒಳ್ಳೆ ಗುಣ ಹೊಂದಿರೋ ಪತಿ ಇದ್ರೆ ಸಾಕು. ನೋಡು, ನಿನ್ನ ಹತ್ರ ಆಸ್ತಿ ಇದೆಯಾ, ಅಂತಸ್ತಿದೆ, ಐಶ್ವರ್ಯ ಇದೆ ಅಂತ ಇಷ್ಟೊಂದು ಸೊಕ್ಕಿನಿಂದ ಮಾತನಾಡ್ತಾ ಇದೆಯಲ್ಲ, ಈ ನಿನ್ನ ಶ್ರೀಮಂತಿಕೆ ಯಾವತ್ತೂ ಶಾಶ್ವತವಾದದಲ್ಲ. ಮೊದಲು ಎಲ್ಲರಿಗೂ ಬೇಕಾಗುವಂತ ಒಳ್ಳೆ ಗುಣವನ್ನು ಬೆಳೆಸು. ಸುಮ್ಮನೆ ಈ ಹುಚ್ಚು ವಿಚಾರ ಮಾಡಿ ಹಾಳಾಗಬೇಡ. ಒಳ್ಳೆಯ ಮಾತುಗಳನ್ನೇ ಹೇಳಿದೆಯ ಮಾರದ ಅಣ್ಣ, ಆಶೀರ್ವಾದ ಮಾಡೋಣ. ಶಬಾಷ್ ತಮ್ಮ ಶಬಾಷ್. ಕರ್ತವ್ಯವೇ ದೇವರೆಂದು ಸೇವೆ ಮಾಡು. ನಾನು ಸಾಕಿ ಬೆಳೆಸಿದ್ದಕ್ಕಾಗಿ, ವಿದ್ಯಾವಂತನಾಗಿ ಮಾಡಿದ್ದಕ್ಕಾಗಿ ಸಾರ್ಥಕವಾಯಿತು ನೋಡಪ್ಪ. ನನ್ನೊಂದು ಇನ್ನೊಂದು ಕೆಲಸವಿದೆ, ಅದೊಂದನ್ನು ಮಾಡಿ ಮುಗಿಸಿದರೆ ಮುಗಿಯಿತು ನೋಡಪ್ಪ ನನ್ನ ತಲೆಯ ಮೇಲಿನ ಭಾರ. ಅದಾವುದಣ್ಣ ನಿಮ್ಮದು ಇನ್ನೊಂದು ಮಾತು? ಮತ್ತೇನಿಲ್ಲಪ್ಪ, ನಿನ್ನ ಮದುವೆಯೊಂದನ್ನು ಮಾಡಿ ಮುಗಿಸಿದರೆ ಮುಗಿಯಿತು ನೋಡು ನನ್ನ ತಲೆಯ ಮೇಲಿನ ಭಾರ. ಹಾ ಕಾಮರಾಜ್, ಉತ್ತಮವಾದ ಮನತನದ ಒಂದು ಕನ್ಯೆಯನ್ನ ಬೇಗ ನೋಡು. ಅದು ಅಲ್ಲದೆ ಈ ನಿನ್ನ ಶ್ರೀಮತಿಗೆ ಆಸೆಯನ್ನು ಬಿಟ್ಟು ಒಳ್ಳೆ ಹೃದಯ ಇರುವ ಕನ್ಯೆಯನ್ನ ಬೇಗ ಹುಡುಕಿಕೊಂಡು ನೋಡು. ರಾಧಾ, ನೀನು ಹೇಳುವ ಮಾತು 100ಕ್ಕೆ 100 ಸತ್ಯವಿದೆ. ಆದರೆ ಅಣ್ಣ ಹುಡುಕುವ ಮೊದಲೇ ನನ್ನ ಬಾಳ ಸಂಗಾತಿಯನ್ನು ನಾನೇ ಆಯ್ಕೆ ಮಾಡಿಕೊಂಡಿದ್ದೇನೆ. ಅಮರ್, ಏನು ವಿಚಿತ್ರವಾಗಿ ಮಾತನಾಡುತ್ತಿರುವೆಯಲ್ಲ. ಯಾವ ರೈತ, ಯಾವ ತಂಗಿ ನೀನು ಮಾತನಾಡುವುದು ಏನು ನನಗೆ ಅರ್ಥವಾಗುವುದಿಲ್ಲ. ಹೌದಣ್ಣ, ಇಂದಿನ ಜಗತ್ತೇ ವಿಚಿತ್ರವಾಗಿ ವರ್ತಿಸುತ್ತಿರುವಾಗ ನಾನು ವಿಚಿತ್ರವಾಗಿ ಮಾತನಾಡುವುದರಲ್ಲಿ ಸಂದೇಹವಿಲ್ಲ. ಆದರೆ ಆ ಬಡ ರೈತ ಬೇರೆ ಯಾರು ಅಲ್ಲ, ನನ್ನ ಆತ್ಮೀಯ ಮಿತ್ರ ಆನಂದ್. ನೋ ನೋ ನೋ, ಈ ಸಂಬಂಧಕ್ಕೆ ನಾನೆಂದು ಒಪ್ಪಲಾರೆ. ನಾನು ಹೇಳಿದ ಕನ್ಯೆಯೊಂದಿಗೆ ನೀನು ಮದುವೆಯಾಗಲೇಬೇಕು. ಒಂದು ವೇಳೆ ಆ ಬಡ ಭಿಕಾರಿಯೊಂದಿಗೆ ಮದುವೆ ಆದರೆ ನನ್ನ ಆಸ್ತಿಯಲ್ಲಿ ನಿನಗೆ ಹಿಡಿಗಾಸು ಸಿಗುವುದಿಲ್ಲ. ಈ ಜೋಕೆ ಯಾರಿಗೆ ಬೇಕಾಗಿದೆ ಅಣ್ಣ ನಿಮ್ಮ ಆಸ್ತಿ? ರಾಧಾ, ಇಂಥವರೊಂದಿಗೆ ಹೆಚ್ಚು ಹೊತ್ತು ನಿಂತು ಮಾತನಾಡಿದರೆ ಮುಂದಿನ ಕೆಲಸಕ್ಕೆ ಸಮಯವಾಗುತ್ತದೆ. ನಡೆಯಮ್ಮ, ಆನಂದ್ ಮತ್ತು ಸುಮಾ ಎಲ್ಲಿರುವರೆಂದು ನೋಡೋಣ. ನಡೆ. ಬರಪ್ಪ, ಎಲ್ಲಿಗೆ ಹೋಗುತ್ತಿರು ನೀವು? ಓ ಕಾಮರಾಜಪ್ಪನವ್ರ, ಇಲ್ಲೊಂದರ ಬರ್ರಿ. ಅಲ್ರಿ ಅಪ್ಪ, ನಿಮ್ಗೆ ಜರ ತಲೆ ಬುದ್ಧಿ ಅದ ಇಲ್ರಿ? ಅಲ್ರಿ, ಆ ಹುಡುಗಿ ನಮ್ಮ ಮನೆಗೆ ಬರ್ತಪ್ಪ ಅಂದ್ರ ಆನಂದ್ ಮೇಲೆ ಬೆಕ್ಕದಂಗೆ ಶೇಡ್ ತಿರ್ಸ್ಕೋಬಹುದ್ರಿ. ಹ್ಞೂ ಅನ್ರಿ ಮದುವೆಗೆ. ಸರಿಯಾದ ಮಾತನ್ನೇ ಹೇಳಿದೆ ನೋಡು ತಿಪ್ಪೇಶ. ಅವರು ಅಮರ್, ನಿನ್ನ ಪವಿತ್ರವಾದ ಪ್ರೇಮಕ್ಕೆ ನಾನು ಮೆಚ್ಚಿಕೊಂಡೆ. ನಾನಿಟ್ಟ ಪ್ರೇಮ ಪರೀಕ್ಷೆಯಲ್ಲಿ ಪಾಸಾಗಿ ಬಿಟ್ಟೆ. ಹೋಗು, ಈ ಸದ್ಯ ಹೋಗಿ ಆನಂದನಿಗೆ ಮದುವೆ ವಿಚಾರ ತಿಳಿಸಿ ಬೇಗನೆ ಬಂದು ಬಿಡು. ಮುಂದಿನ ವಾರವೇ ಮದುವೆ ಅಂತ ಹೇಳಿ. ಅಣ್ಣ, ಈ ಮಾತು ನಿಜವೇ? ನಿಮ್ಮ ಅಂತರಾತ್ಮವನ್ನು ಅರಿಯದೆ ನಿಮ್ಮ ಬಾಯಿಗೆ ಬಂದಂತೆ ಮಾತನಾಡಿದೆ. ನನ್ನನ್ನು ದಯವಿಟ್ಟು ಕ್ಷಮಿಸಿ ಬಿಡೋಣ. ಬಾರದ ಹೋಗೋಣ. ಸುಮಾ, ನೀನೆಷ್ಟೇ ನನ್ನನ್ನು ದೂರ ಮಾಡಿದರು
ಮತ್ತೆ ಬಂದು ಸೇರಲೇಬೇಕು ಈ ಕಾಮರಾಜನ ಅರಮನೆ. ಹೇಗಿದೆ ದೀಪ? ಬಾ ಹೋಗೋಣ. ಎಲ್ಲಿದ್ಯೋ ಯಪ್ಪ? ಬತ್ ನೋಡ್ರಿ ನನ್ನ ಮರಿ. ಬಾರ ಮಗಳ ಬಾ. ಯಪ್ಪ, ಯಾವ್ದಿದು ಬಿಕನಾಸಿ ಒಂಥರ ನನಗ ನೋಡಾಕತ್ತೈತಲ್ಲ, ಯಾಕ ಒಮ್ಮೆ ಎತ್ತಿ ತೋರಿಸ್ಲೇನ? ಬ್ಯಾಡ ಮಗಳ, ಬ್ಯಾಡ, ಹಂಗ ಮಾಡ್ಬೇಡ. ನಮ್ಗೆ ಯಾಕಂದ್ರ ನಮ್ ದನಿಯಾರವ್ರು ಹಂಗೆಲ್ಲ ಮಾಡಬಾರ್ದು. ನೀ ಜರ ಸಮಾಧಾನ ತಗೋ. ಹೋಗಲಿ ಬಿಡು ತಿಪ್ಪೇಶ. ಈ ಹುಡುಗಿ ಭಾರಿ ಅದಾಳಲ್ಲೋ. ಏನು ನಿನ್ನ ಹೆಸರು? ಅವನ ಒಂದ್ ಹುಡುಗಿಯರೇ ಮುಟ್ಲಾರ ಮಾತಾಡ್ತಾನ ನೋಡ್ರಿ ಮಗ. ಏ ಮಗಳ, ನೀ ನಡೆಯವ ಮನಿಗೆ. ಲೇ ದೇವರ್ಸಿ ನನ್ನ ಮಗನ, ಅಲ್ಲ ಕೈ ಹಿಡ್ಯಾಕ ಬಂದ್ರ ನನ್ನ ಕಾಲ ನಿನ್ನ ಕೈಯಾಗ ತಂದು ಒಂದು ಕೊಡಬಾರ್ದ ಕೊಟ್ನಿ ಅಂದ್ರ ಮಗನ ನಿನ್ನ ಚಟ್ಟಿನ ಟರ್ ಅಂದಿತ್ತು. ಏ ಹುಡುಗಿ, ಹಂಗಲ್ಲವಾ ತಂಗಿ. ಯಾಕ ಯಪ್ಪ, ಯಾಕೆ ಯಪ್ಪ ಅಣ್ಣ ನಿನ್ನ ಜಾಗ ಖಾಲಿ ಮಾಡ್ತೋ ಏನ್ ಇಲ್ಲ? ತಿಪ್ಪೇಶ, ನನ್ನದೊಂದು ಕೆಲಸವಿದೆ, ಬೇಗನೆ ಬಂದು ಬಿಡು, ನಾನು ಹೋಗುತ್ತೇನೆ. ನಡ್ರಿ ಅಪ್ಪ, ಹೋಗೋಣ ನೋಡ್ರಿ. ಯಪ್ಪ, ನಾ ನೋಡವ ನನಗ ಅಂಜಿ, ಹೌದಲ್ಲಪ್ಪ? ಯಪ್ಪ, ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ಯಾವ ದೈವ ತಂಗ ಬರುವಲ್ಲಿದ್ದು ನಾನು. ಲೇ